ಇಬ್ಬರು ಎಗಿರಿ ವೈದ್ಯಕನಾದ ಗೂಬೆ ಹತ್ರ ಬರ್ತಾರೆ. ದಾದಾ, ಒಂದ್ಸಲ ಇವ್ರನ್ನ ನೋಡು, ಇವ್ರ ಕೈಯಲ್ಲಿ ಮಾತಾಡಕ್ಕಾಗಲ್ಲ, ನೀವು ಚಿಕಿತ್ಸೆ ಕೊಡ್ತೀರಾ? ಇಲ್ಲೇ ಬಾ, ಬಾಯಿ ಓಪನ್ ಮಾಡು. ಚಿರ್ಕುಟ್ ಅವನ ಬಾಯಿ ತೆಗೆದು ಗೂಬೆ ಹತ್ರ ತೋರ್ಸುತ್ತೆ. ಗೂಬೆ ನೋಡಿ ಹಿಂಗನ್ನುತ್ತೆ, ಇದ್ರ ಧ್ವನಿ ಯಾಕೆ ಬಂದಿಲ್ಲ ಅಂದ್ರೆ ಇವನು ಮಾತಾಡಕ್ಕೆ ಟ್ರೈ ಮಾಡಿಲ್ಲ. ಇವನ್ ಬಾಯಿ ಎಲ್ಲ ಸರಿಯಾಗೇ ಇದೆ, ಆದ್ರೆ ಜಾಮ್ ಆಗಿದೆ. ಕಾಕ, ಅವನು ಚಿಕ್ಕವನಿದ್ದಾಗ್ಲೇ ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ರು, ಮತ್ತೆ ಅವ್ರ ಜೊತೆ ಯಾರೂ ಇಲ್ಲ. ಹಾಗದು ಮಾತಾಡಕ್ಕೂ ಪ್ರಯತ್ನ ಪಟ್ಟಿಲ್ಲ, ಅದಕ್ಕೆ ಅದು ಪಾಪ ಮಾತಾಡಕ್ಕೆ ಬರ್ತಾ ಇಲ್ಲ ಅನ್ಸುತ್ತೆ. ಚಿಕ್ಕಂದ್ರಲ್ಲಿ ಯಾರು ಮಾತಾಡಕ್ ಕಲ್ಸಿಲ್ಲ ಅಲ್ವಾ, ಅದಕ್ಕೆ ಹೀಗೆ. ಇವನಿಗೆ ಔಷಧಿ ಮಾಡಕ್ಕೆ ಕಪ್ಪು ಜಾಮೂನು ಮತ್ತು ಕಪ್ಪು ಪೇರಳೆ ತರ್ಬೇಕಾಗತ್ತೆ, ಅದನ್ನ ನೀನ್ ತರ್ಬೇಕಾಗತ್ತೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ನಾನ್ ತಗೊಂಡ್ಬರ್ತೀನಿ. ಇಲ್ಲ ಇಲ್ಲ, ಯಾರಿಗ ಔಷಧಿ ಬೇಕೋ ಅವರೇ ಅದನ್ನೆಲ್ಲ ತರ್ಬೇಕಾಗತ್ತೆ. ಆದ್ರೆ ದಾದಾ, ಕಪ್ಪು ದ್ರಾಕ್ಷಿ ಗಿಡದ ಹತ್ರ ಒಂದು ಕಪ್ಪು ಕಾಗೆ ಒಂದಿರುತ್ತೆ, ಅದು ಬೇರೆ ಪಕ್ಷಿಗಳಿಗೆಲ್ಲ ತುಂಬಾ ತೊಂದರೆ ಕೊಡುತ್ತೆ. ಆದ್ರೆ ಅವನು ಮಾತ್ರ ಹೋಗಬೇಕಾಗತ್ತೆ, ಬೇರೆ ದಾರಿನೇ ಇಲ್ಲ. ಮತ್ತೆ ಚಿರ್ಕುಟ್ ಎಗರಿ ಆ ಕಪ್ಪು ದ್ರಾಕ್ಷಿ ಗಿಡದ ಹತ್ರ ಹೋಗುತ್ತೆ. ಹೋಗ್ತಾ ಹೋಗ್ತಾ ಚಿರ್ಕುಟ್ ಯೋಚನೆ ಮಾಡುತ್ತೆ, ಯಾವ ಕಷ್ಟದಲ್ಲಿ ಬಿದ್ದಿದ್ದೀನಪ್ಪ ನಾನೀಗ. ಈ ಕಾಗೆಗಳಂದ್ರೆ ಮೊದ್ಲೇ ನಂಗೆ ಭಯ ಅಷ್ಟೇ, ಅವ್ರ ಎದುರುಗಡೆನೆ ಹೋಗಿ ನಿಲ್ಬೇಕಾ ನಾನೀಗ?